ಅರಕಲಗೂಡು ತಾಲೂಕು ಅಂಬೇಡ್ಕರ್ ಭವನ ಸುಮಾರು 10 ವರ್ಷಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು, ಇಂದು ಅಂಬೇಡ್ಕರ್ ಭವನ ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಎಂದು ಹಾಗೂ ಭವನದಲ್ಲಿ ಅಪರಿಚಿತ ವ್ಯಕ್ತಿಯ ಕೊಳೆತ ಶವ ಪತ್ತೆಯಾಗಿದೆ ಎಂದು ಇದನ್ನು ವಿರೋಧಿಸಿ ದಲಿತ ಪರ ಸಂಘಟನೆಗಳು ಇಂದು ಹೋರಾಟಕ್ಕೆ ಕರೆಕೊಟ್ಟಿದ್ದರು. ದಲಿತ ಮುಖಂಡರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ರವಿಕುಮಾರ್ ಅವರ ಜೊತೆ ಚರ್ಚಿಸಿ ಭವನದಲ್ಲಿ ಅಪರಿಚಿತ ಶವ ಪತ್ತೆಯಾಗಿರುವುದು ಹಾಗೂ ಇನ್ನಿತರ ಅನೈತಿಕ ಚಟುವಟಿಕೆಯ ತಾಣವಾಗಲು ನಿಮ್ಮ ಇಲಾಖೆ ಬೇಜವಾಬ್ದಾರಿ ಎಂದು ಹರಿಹಾಯ್ದರು. ನಾವು ಆ ಡೇಟ್ನ ಅನೌನ್ಸ್ ಮಾಡ್ತೀವಿ. ಈಗ ನಾನು ಹೇಳ್ತಾ ಇದ್ದೀನಿ, ಈ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನ ಕೃಷ್ಣಪ್ಪ ಬಣದ ಕಾರ್ಯಕರ್ತನಾಗಿ ಮಾತಾಡ್ತೀನಿ. ಬಹುಶಃ ಇವತ್ತು ಅರಕಲಗೂಡು ತಾಲೂಕಿನಲ್ಲಿ ಏನು ಅಂಬೇಡ್ಕರ್ ಭವನದಲ್ಲಿ ಅಪರಿಚಿತ ವ್ಯಕ್ತಿ ಶವ ಸಿಕ್ಕಿದೆ, ಇದು ನೋಡಿ ನಮಗೆ ದಲಿತರಿಗೆ ಒಂದು ಅವಮಾನ ಆಗಿದೆ. ಬಹುಶಃ ನಾನು ಅನ್ಕೋತೀನಿ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ತಾಲೂಕು ಆಡಳಿತ ಇರ್ಬೋದು, ತಾಲೂಕು ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರ ದಲಿತರ ವಿರೋಧಿಗಳನ್ನು ಅನುಸರಿಸ್ತಿರೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ. ಯಾಕಂತಂದರೆ ಜನಪ್ರತಿನಿಧಿಗಳಾಗೋದು, ತಾಲೂಕು ಅಧಿಕಾರಿಗಳಾಗಿರ್ಬೋದು, ದಲಿತರ ಮೇಲೆ ಕಾಳಜಿ ಇರ್ತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಇವತ್ತು ಅಪರಿಚಿತ ವ್ಯಕ್ತಿಯಲ್ಲಿ ಹೋಗಿ ಶವ ಆಗ್ತಿರಲಿಲ್ಲ. ಇವತ್ತು ಅಂಬೇಡ್ಕರ್ ಭವನನ ಇವತ್ತು ಸ್ಮಶಾನ ಮಾಡಿದ್ದಾರೆ ಅಂತಂದರೆ ಶೇಮ್ ಯುವರ್ ಡಿಪಾರ್ಟ್ಮೆಂಟ್, ಶೇಮ್ ಯುವರ್ ಏನು ಚುನಾಯಿತ ಪ್ರತಿನಿಧಿಗಳಿಗೆ ಅವಮಾನ ಮಾಡ್ದಂಗೆ ಆಗ್ತದೆ. ನಾನು ಈಗಲೂ ಕೂಡ ನಾನೀಗ ಸಂಘಟನೆಯಿಂದ ಅವರು ಎಚ್ಚರಿಕೆ ಕೊಡ್ತೀನಿ. ನಿಮ್ಮ ಮೇಲೆ ಅಭಿಮಾನಗಳಿದ್ದರೆ, ದಲಿತರ ಮೇಲೆ ಕಾಳಜಿ ಇದ್ದರೆ, ದಲಿತರ ಮೇಲೆ ಸ್ವಾಭಿಮಾನವಾಗಿದ್ದರೆ, ನೀವು ದಲಿತರ ಬಗ್ಗೆ ನಿಮ್ಮ ಅಷ್ಟು ನಿಷ್ಠೆಯಿಂದ ಇದ್ದರೆ ಅಂಬೇಡ್ಕರ್ ಭವನವನ್ನು ಸಂಪೂರ್ಣಗೊಳಿಸಿ ಮತ್ತು ಈ ರೀತಿ ಅನೈತಿಕ ಚಟುವಟಿಕೆ ಆಸ್ಪತ್ರೆ ಕೊಡಬೇಡು. ಒಂದು ವೇಳೆ ಆ ಭವನವನ್ನು ಸಂಪೂರ್ಣವಾಗಿ ನಾವು ಏನು ಹೇಳ್ತಿರ್ತೀವೋ ಇನ್ನು 6 ತಿಂಗಳೊಳಗೆ ಸಂಪೂರ್ಣವಾಗಿ ಭವನ ನಿರ್ಮಾಣ ಮಾಡಿ ಈ ಸಮುದಾಯಕ್ಕೆ ಕೊಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಚಿಂತಕರು ಎಲ್ಲ ಒಟ್ಟುಗೂಡಿ ನಾವು ಉಗ್ರವಾದ ಪ್ರತಿಭಟನೆ ಮಾಡಲಿಕ್ಕೆ ಮುಖಾಂತರ ಇವತ್ತು ನಿರ್ಣಯವನ್ನು ತಗೋಬೇಕಾಗ್ತದೆ. ನಾನು ಈಗಲಾರು ಮನವಿ ಮಾಡ್ತಿದ್ದೀನಿ, ಮನೆ ಶಾಸಕರಲ್ಲಿ ನಿಮ್ಮ ಮೇಲೆ ಅಭಿಮಾನ ಇದೆ, ದಲಿತರ ಮೇಲೆ ಕಾಳಜಿ ಇದ್ದರೆ ಈ ಕೂಡಲೇ ಅಂಬೇಡ್ಕರ್ ಭವನವನ್ನು ಸಂಪೂರ್ಣಗೊಳಿಸಿ ಈ ಸಮುದಾಯಕ್ಕೆ ಅರ್ಪಣೆ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊಡ್ತೀನಿ. ಅರಕಲಗೂಡು ಹೃದಯ ಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನ ಸರ್ಕಾರದ ನಿರ್ಲಕ್ಷ್ಯದಿಂದ, ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಕಾಮಗಾರಿ ಕಳಪೆಯಾಗಿದ್ದು, ಕಾಮಗಾರಿ ಕುಂಠಿತಗೊಂಡಿದ್ದು. ಈಗ ಅಂಬೇಡ್ಕರ್ ಭವನದಲ್ಲಿ ಹಲವಾರು ಅಹಿತಕರ ಘಟನೆಗಳು ನಡೀತಾ ಇದ್ದರೂ ಕೂಡ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು, ತಾಲೂಕು ಆಫೀಸ್ ಆಗ್ಬೋದು, ಯಾವುದೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾನೆ. ನಿನ್ನೆ ತಾನೇ ಒಂದು ಅಪರಿಚಿತ ಶವ ಆ ಭವನದಲ್ಲಿ ಕಂಡು ಬಂದಿದ್ದು, ಇಲ್ಲಿವರೆಗೂ ಕೂಡ ಅದರ ಬಗ್ಗೆ ಏನು ಅಂತ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇಡೀ ಜನಾಂಗ ಅದರ ಬಗ್ಗೆ ಬಹಳ ಭಯಭೀತರಾಗಿ ಆ ಭವನದೊಳಗೆ ಹೇಗೆ ಹೋಗಬೇಕು ಅಂತಕ್ಕಂಥದ್ದೇ ಭಯ ಆಗಿದೆ. ಯಾಕಪ್ಪ ಅಂತಂದರೆ ಈ ದಲಿತರು ಎನ್ನುವ ಒಂದು ಕಾರಣಕ್ಕೋಸ್ಕರ ಆ ಒಂದು ಅಂಬೇಡ್ಕರ್ ಭವನ ಕುಂಠಿತ ಆಗಿರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಕಂಡಿರ್ತಕ್ಕಂಥ ವಿಷಯ. ಹಾಗಾಗಿ ಮುಂದಾದರೂ ಕೂಡ ಒಂದು ಭವನದ ಒಂದು ಶ್ರೇಯಾಭಿವೃದ್ಧಿಗೆ ಈ ಜನಪ್ರತಿನಿಧಿಗಳಾಗ್ಬೋದು ಅಥವಾ ಇಲಾಖಾ ಅಧಿಕಾರಿಗಳಾಗ್ಬೋದು ಅದರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಈ ನಮ್ಮ ಸಂಘಟನೆಯ ವತಿಯಿಂದ ಉಗ್ರವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೋಬೇಕಾಗುತ್ತೆ ಅಂತ ಮುಂದಿನ ದಿನಾಂಕವನ್ನು ತಿಳಿಸ್ತಾರೆ. ಈಗೆಲ್ಲ ನಿಮಗೆಲ್ಲ ಗೊತ್ತಿದೆ, ಈ ಭವನದಲ್ಲಿ ಏನೊಂದು ಏನು ಅಪರಿಚಿತ ಶವ ಸಿಕ್ಕಿತ್ತು. ಅದು ಸತ್ತು ಸುಮಾರು ಒಂದು 8-10 ದಿವಸ ಆಗಿತ್ತೇನೋ. ಅದ್ರ ಬಗ್ಗೆ ಯಾರೂ ಕೂಡ ಜವಾಬ್ದಾರಿ ಇಲ್ಲದೆ ಬೇಜವಾಬ್ದಾರಿಯಿಂದ ಇವತ್ತು ಅಂಬೇಡ್ಕರ್ ಭವನ ನೆಲಗುದಿಗೆ ಬಿದ್ದಿರೋದ್ರ ಕಾರಣವಾಗಿ ನಾವೆಲ್ಲರೂ ದಲಿತ ಮುಖಂಡರೆಲ್ಲ ಸೇರಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಹತ್ರ ಹೋಗಿ ನಾವು ಬಹಳ ಸ್ಪಷ್ಟವಾಗಿ ನಾವು ಮಾತಾಡಿದ್ದೀವಿ. ಅವರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಮೂಡಿಸಿದ್ದೀವಿ. ಅವರು ಕೂಡ ಮುಂದಿನ ದಿನಗಳಲ್ಲಿ 3 ದಿನಗಳಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಾನು ಅದನ್ನೆಲ್ಲ ಏನು ಮಾಡಬೇಕು ಎಲ್ಲ ಅಧಿಕಾರಿಗಳು ಲೆಟ್ರ್ ಹಾಕಿ ಇನ್ನು 3 ದಿವಸದಲ್ಲಿ ನಾನು ಕೆಲಸವನ್ನು ಕಾಮಗಾರಿಯನ್ನು ನಾನು ಪ್ರಾರಂಭ ಮಾಡಿಸ್ತೀನಿ. ಆಮೇಲೆ ಈಗ ಆಲ್ರೆಡಿ ನಾನು ಅದಕ್ಕೆ ಡೋರ್ನ ಫಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಒಂದು CC ಕ್ಯಾಮ್ರಾ ಮತ್ತು ಲೈಟ್ ವ್ಯವಸ್ಥೆನ ತಾತ್ಕಾಲಿಕ ನಾನು ಮಾಡ್ತೀನಿ. ಕಾಂಟ್ರಾಕ್ಟ್ದಾರಿಗೆ ಯಾರಿದ್ದಾರೆ ಅವ್ರಿಗೆಲ್ಲ ನೋಟಿಸ್ನ ನಾನು ಕೊಡ್ತೀನಿ. ನೀವೇನು ಕೂಡ ಯಾವುದೇ ರೀತಿಯಾದ ಅಸಮಾಧಾನ ಇಟ್ಕೊಳ್ಬೇಡ್ರಿ. ನಾನು 3 ದಿವಸದಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಅಂದರೆ ನೀವೇನು
ನೀವೆಲ್ಲ ದಲಿತ ಮುಖಂಡರು ಏನಿದ್ದೀರಿ, ನೀವೇನನ್ನು ತೀರ್ಮಾನ ತಗೊಳ್ತೀರಿ, ಅಕಸ್ಮಾತ್ ಹೋರಾಟಕ್ಕೆ ನೀವು ನಿಂತ್ಕೊಂಡ್ರು ಕೂಡ ಅದರಲ್ಲೇನು ನಮ್ಮದೇನು ಆಸ್ಪದವಿರೋದಿಲ್ಲ. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಎಡೆ ಮಾಡಿ ಕೊಡೋದಿಲ್ಲ. ನಾನು ಎಲ್ಲ ಕೆಲಸವನ್ನು ನಾನು 3 ದಿವಸದಲ್ಲಿ ಎಲ್ಲ ಸರಿ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಕೂಡ ಒಪ್ಕೊಂಡಿದ್ದಾರೆ. ನಾವು ಅದಲ್ಲದೆ ತಾಲೂಕು ದಂಡಾಧಿಕಾರಿಗಳ ಹತ್ರ ಬಂದು ಆ ವಿಷಯವಾಗಿ ಮತ್ತೆ ನಾವು ಇಲ್ಲಿ ಬಂದು ಕೂಡ ನಾವು ಅವ್ರ ಹತ್ರನೂ ಕೂಡ ಮಾತಾಡಿದ್ವಿ. ಈ SC ಮೀಟಿಂಗ್ ಬಗ್ಗೆ ನಾವು ಏನು ಮಾತಾಡಿದ್ವಿ, ಅವರು ಈ ತಿಂಗಳು ಕೊನೆ ವಾರದಲ್ಲಿ ನಾನು ಕರಿತೀನಿ ಎಂಬುದಾಗಿ ಅವರು ಕೂಡ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಎಲ್ಲ ಅಧಿಕಾರಿಗಳನ್ನು ಕರೆದು ಇದ್ರ ಬಗ್ಗೆ ನನಗೂ ಕೂಡ ನೋವಾಗಿದೆ. ಅಂಬೇಡ್ಕರ್ ಭವನದಲ್ಲಿ ಆಗಿರುವಂಥ ಘಟನೆ ನನಗೂ ಕೂಡ ನೋವಾಗಿದೆ. ಇದನ್ನೆಲ್ಲವನ್ನು ಕರೆದು ಎಲ್ಲ ಅಧಿಕಾರಿಗಳ ಮೇಲೆ ನಾನು ಒತ್ತಡ ಹಾಕಿ ನಾನು ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಎಂಬುದಾಗಿ ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರೆ. ಆ ಒಂದು ಆಶ್ವಾಸನೆಯಿಂದ ಪೊಲೀಸ್ ಬೀಟ್ನು ಕೂಡ ದಿನಕ್ಕೆ 2 ಆವರ್ತಿ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಎಲ್ಲವನ್ನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ